ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಬಂದು ಮೊಳಕೆ ಹುರುಳಿಕಾಳಿನ ಸಾಂಬಾರು. ಇಲ್ಲಿ ನಾನು ಬರೀ ಹುರುಳಿಕಾಳನ್ನು ಮಾತ್ರ ಮೊಳಕೆ ಕಟ್ಟಿದ್ದೀನಿ. ಇಲ್ಲಿ ಯಾವುದೇ ರೀತಿ ಬೇರೆ ಹುರುಳಿಕಾಳನ್ನು ಮೊಳಕೆ ಕಟ್ಟಿಲ್ಲ. ಇಲ್ಲಿ ಬರೀ ಹುರುಳಿಕಾಳಿನ ಮೊಳಕೆ ಅಷ್ಟೇ ನಾನು ಕಟ್ಟಿರೋದಿಲ್ಲಿ. ಇದ್ರ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನಾಟಿ ಚಿಕನ್ ಸಾಂಬಾರು ಥರನೇ ಘಮ ಘಮ ಅನ್ನತ್ತೆ. ರುಚಿ ಕೂಡ ಹಾಗೇ ಇರುತ್ತೆ. ನಮ್ಮ ಹಾಸನ ಸೈಡು, ಮಲೆನಾಡು ಸೈಡೆಲ್ಲ ಇದು ತುಂಬಾ ಮಾಡ್ತೀವಿ. ಇಲ್ಲಿ ಇದರ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರ ಪುಡಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಇದು ಸಾಂಬಾರು ಪೌಡರ್ ಅಲ್ಲ, ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಹಾಗೆ 2 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. 1 ಇಂಚ್ ಬೆಳ್ಳುಳ್ಳಿ, ಹಾಗೆ 1 ಇಂಚ್ ಚಕ್ಕೆ ತೊಗೊಂಡಿದ್ದೀನಿ. 1 ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ ರುಬ್ಲಿಕ್ಕೆ. ಹಾಗೆಯೇ 1 ಟೀ ಸ್ಪೂನ್ ಗಸಗಸೆ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ನಾನಿವಾಗ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಹಾಗೆ 1 ಇಂಚ್ ಚಕ್ಕೆ, 2 ನಾಟಿ ಬೆಳ್ಳುಳ್ಳಿ. ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ಹಾಕೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಆನಂತರ ನಾನಿಲ್ಲಿ ಗಸಗಸೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಚ್ಚ ಖಾರದ ಪೌಡ್ರ್, ಧನಿಯಾ ಪುಡಿ, ಇದಿಷ್ಟನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ತಾಯಿಲ್ಲ ನಾನು. ಕುಕ್ಕರಲ್ಲಿ ಮಾಡೋಕ್ಕಿಂತ ಹಾಗೆ ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ. ನಾನಿವಾಗ ಇಲ್ಲಿ 2ರಿಂದ 2.5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಾದ್ಮೇಲೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಸಾಸಿವೆ, ಚೆನ್ನಾಗಿ ಅದು ಸಿಡಿದ ನಂತರನೇ ನಾವು ಈರುಳ್ಳಿನ ಹಾಕೋಬೇಕು. ಇಲ್ಲಿ 1 ಈರುಳ್ಳಿನ ನಾನು ಒಗ್ಗರಣೆಗೆ ಕಟ್ ಮಾಡಿಟ್ಕೊಂಡಿದ್ದೆ. ನೀಟಾಗಿ ಇದನ್ನು ಬಾಡಿಸ್ಬೇಕು. ನಾವು ಏನೇ ಅಡುಗೆಯಲ್ಲಿ ಮಾಡಬೇಕಂದ್ರೂ ಈರುಳ್ಳಿ ಚೆನ್ನಾಗಿ ಬಾಡಿಸಿದ್ರೇ ಅದು ಅಡುಗೆ ತುಂಬಾ ರುಚಿ ಕೊಡುತ್ತೆ. ಆನಂತರ ನಾನಿಲ್ಲಿ 1 ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸಣ್ಣ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಬಾಡಬೇಕಿದು. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ನೀಟಾಗಿ ಕುದಿಬೇಕು. ಇದು ಬೇಗ ಕುದೀಲಿ ಅಂತ ನಾನು ಒಂಚೂರು ಸಾಲ್ಟ್ನ ಆ್ಯಡ್ ಮಾಡಿಕೊಂಡೆ. ಇದು ನೀಟಾಗಿ ಮ್ಯಾಶ್ ಆಗಬೇಕಿತ್ತು ಟೊಮೆಟೊ. ಅಲ್ಲಿವರೆಗೂ ಇದನ್ನು ನಾವು ನೀಟಾಗಿ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲೇ. ಫ್ರೈ ಮಾಡ್ಕೊಂಡಿದ್ದ ನಂತರ ಮೊಳಕೆ ಕಟ್ಟಿದ ಹುರುಳಿಕಾಳನ್ನ ನಾವು ಇದಕ್ಕೆ ಸೇರಿಸ್ಬೇಕು. ನಾವಿಲ್ಲಿ ಮೊಳಕೆ ಕಟ್ಟಿದ ಹುರುಳಿಕಾಳನ್ನ ಒಂದು 5 ನಿಮಿಷನಾದ್ರೂ ನಾವು ಈ ಒಗ್ಗರಣೆಯಲ್ಲಿ ನೀಟಾಗಿ ಬಾಡಿಸ್ಬೇಕಾಗತ್ತೆ. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಕೂಡ ಹೋಗಬೇಕು, ಈ ಒಗ್ಗರಣೆಯಲ್ಲೇ ಹೋಗಬೇಕು. ಇದು ನೀಟಾಗಿ ಒಂದು 5-6 ನಿಮಿಷನಾದ್ರೂ ನೀಟಾಗಿ ಕೈ ಆಡಿಸ್ಬೇಕು, ಬಾಡಿಸ್ಬೇಕು ನೀಟಾಗಿ. ನಾವು ಇದಕ್ಕೆ ಯಾವುದೇ ರೀತಿ ನೀರನ್ನ ಸೇರಿಸ್ಬಾರ್ದು ನಾವು. ಸ್ವಲ್ಪ ಅದು ನೀರಿನ ಅಂಶ ಎಲ್ಲ ಹೋಗಿ ಅದು ಡ್ರೈ ಆಗುತ್ತೆ, ಅಲ್ಲಿವರೆಗೂ ಕೂಡ ನಾವು ಇದನ್ನು ಬಾಡಿಸ್ಬೇಕು. ಅದಾದ ನಂತರ ನಾವಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು. ಇಲ್ಲಿ ಕಾಳಿಗೆ ಯಾವುದೇ ರೀತಿ ನಾವು ಇಲ್ಲಿ ನೀರು ಹಾಕಿಲ್ಲ. ಈಗ ಒಗ್ಗರಣೆಗೆ ಹಾಕಿರೋ ಅಂಥ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಕೂಡ ಇದರಲ್ಲೇ ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕು, ಬಾಡಿಸ್ಬೇಕು. ನೀಟಾಗಿ ಬಾಡಿಸಿದ ನಂತರ ಗೊತ್ತಾಗುತ್ತೆ ನಮಗೆ, ಅದು ವಾಸನೆ, ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಒಂಥರ ಪರಿಮಳ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಬಾಡಿಸಾದ್ಮೇಲೆ ಇದಕ್ಕೆ ನಾವು ಬಿಸಿನೀರನ್ನೇ ಹಾಕೋಬೇಕು, ತಣ್ಣೀರನ್ನು ಹಾಕೋಬಾರ್ದು. ನಾವು ಸಾಂಬಾರು ರುಚಿ ಕೊಡೋದಿಲ್ಲ. ನೀಟಾಗಿ ಕುದ್ದಿರೋಂಥ ಬಿಸಿ ನೀರನ್ನೇ ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳುವಾಗೇ ಇರಲಿ. ಇದು ಕುದೀತಾ ಗಟ್ಟಿ ಆಗುತ್ತೆ.
ಯಾವಾಗಲೂ ಮೊಳಕೆ ಸಾಂಬಾರು ತೆಳುವಾಗಿದ್ರೇ ರುಚಿಯಾಗಿರುತ್ತೆ, ಗಟ್ಟಿಯಾದರೆ ರುಚಿ ಕೊಡೋದಿಲ್ಲ ಈ ಸಾಂಬಾರು. ಎಷ್ಟು ತೆಳುವಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ. ಇವಾಗ ನಾವು ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೋಬೇಕು. ಕುದೀತಾ ಕುದೀತಾ ಇದೊಂದು ಕನ್ಸಿಸ್ಟೆನ್ಸಿಗೆ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಬೇಕಷ್ಟು ನೋಡಿ ಮತ್ತೆ ನೀವು ಬಿಸಿನೀರನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ನಾನು ಇಷ್ಟಿರಬೇಕು, ಇಷ್ಟು ಕನ್ಸಿಸ್ಟೆನ್ಸಿ ಇದೇ ಆಮೇಲೆ ತಿಕ್ಕಾಗಿ ಹೋಗುತ್ತೆ ಇದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡಿದ್ದನ್ನು ಕುದಿಯೋಕ್ಕೆ ಬಿಡಬೇಕು. ಒಂದು 10 ನಿಮಿಷನಾದರೂ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಒಂದು 10 ನಿಮಿಷಕ್ಕೆ. ಅದು ಕುದೀತಾ ಇರಲಿ. ಅದಾದ ನಂತರ ನಾನಿಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಯಾವುದೇ ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೇ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಗ್ಲಾಸಷ್ಟು ನೀರನ್ನು ಕಾಯಲಿಕ್ಕೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬೆಚ್ಚ ಇರಬೇಕು ನೀರು, ಕುದ್ದಿರಲೂಬಾರ್ದು, ತಣ್ಣ ಕೂಡ ಇರಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು ನೀರು. ಬೆಚ್ಚಗೆ ಆದ ತಕ್ಷಣ ನಾನಿಲ್ಲಿ 1 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದು ಕುದಿ ಬರಲಿಕ್ಕೆ ಬಿಡ್ತಾಯಿದ್ದೀನಿ. ಅಂಬಲಿ ಮಾಡ್ತಾಯಿದ್ದೀನಿ ಅದನ್ನು. 1-1.5 ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ನೀಟಾಗಿ ಅದಕ್ಕೆ ಅಂಬಲಿ ಅದು ಕುದಿ ಬರಬೇಕು. ಅದನ್ನು ನೀಟಾಗಿ ನಾವು ಸ್ಟಿರ್ ಮಾಡಬೇಕು. ಅದು ಯಾವುದೇ ಲಮ್ಸ್ ಇಲ್ಲದ ಹಾಗೆ ನೀಟಾಗಿ ಸ್ಟಿರ್ ಮಾಡಬೇಕು. ಅದನ್ನು ಗಂಟು ಬರಬಾರ್ದು ಅಂಬಲಿ. ಇವಾಗ ನಾನು 1 ಗ್ಲಾಸ್ ನೀರಿಗೆ ಅಂಬಲಿಗೆ ನಾನಿಲ್ಲಿ ಅರ್ಧ ಬೌಲ್ ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ರಾಗಿ ಹಿಟ್ಟು ಇವಾಗ ಕುದಿ ಬರಬೇಕು. ಇದು ಕೂಡ ಬೇಯಬೇಕಿದು. ಒಂದು 2 ನಿಮಿಷ ನಾವು ಇದು ಕೋಲಿಟ್ಬಿಟ್ಟು ಬೇಯಿಸ್ಬೇಕಿದು. ಒಂದು ಪ್ಲೇಟ್ ಮುಚ್ಚಬೇಕಿದು. ಒಂದು 30 ಸೆಕೆಂಡ್ಸ್ ಪ್ಲೇಟ್ ಮುಚ್ಚಿಬಿಡಬೇಕಿದು. ಇವಾಗಿದು ಬೆಂದಿದೆ. ಒಂದು 2 ನಿಮಿಷ ತನಕ ಬೇಯಿಸಿದ್ದೀವಿ ನಾವು ಇದನ್ನು. ಇವಾಗ ನೀಟಾಗಿ ಇದನ್ನು ತಿರುಗಿಸ್ಬೇಕು. ಒಂದು ಗಂಟು ಕೂಡ ಇಲ್ಲದಾಗೆ ತಿರುಗಿಸ್ಬೇಕು. ಅಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ಅದು ರಾಗಿ ಹಿಟ್ಟು ವೈಟ್ ಎಲ್ಲ ಅದು ಗಂಟೆಲ್ಲ ಹೋಗೋವರೆಗೂ ಕೂಡ ನಾವು ಅದನ್ನು ತಿರುಗಿಸ್ಬೇಕು. ಕೆಳಗಡೆ ಇಟ್ಬಿಟ್ಟು ಕೂಡ ತಿರುಗಿಸ್ಬೋದು. ನಾನಿಲ್ಲಿ 1ರಿಂದ 4 ಮುದ್ದೆ ಮಾಡಿದರೆ ಸ್ಟವ್ ಮೇಲೇ ನಾನು ಈ ಥರ ಮಾಡ್ಕೊತೀನಿ ನಾನು. ಹಾಗಾಗಿ ಸ್ಟವ್ ಮೇಲೆ ಇಟ್ಕೊಂಡು ನಾನು ಇದನ್ನು ತಿರುಗಿಸ್ತಾ ಇದ್ದೀನಿ. ನನಗೆ ಅಭ್ಯಾಸ ಇದೆ. ಅಭ್ಯಾಸ ಇಲ್ಲದೆ ಇದ್ದವರು ಕೆಳಗಡೆ ಇಟ್ಕೊಂಡು ಅದನ್ನು ನೀಟಾಗಿ ತಿರುಗಿಸ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಗಂಟಿಲ್ಲ, ನೀಟಾಗಿ ನಾನಿಲ್ಲಿ ತಿರುಗಿಸಿದ್ದೀನಿ. ಇವಾಗ ಪ್ಲೇಟ್ ಮುಚ್ಚಿ ಮತ್ತೆ 1ರಿಂದ 1.5 ನಿಮಿಷ ಬೇಯಲಿಕ್ಕೆ ಬಿಟ್ಬಿಡ್ಬೇಕು. ಇದನ್ನು ಮತ್ತೆ ಇದನ್ನು ತಿರುಗಿಸ್ಬೇಕು, ಹೊಂದಿಸ್ಬೇಕು ನೀಟಾಗಿ. ಇವಾಗ ಮುದ್ದೆ ರೆಡಿಯಾಗಿದೆ. ಇದು ನೋಡಿ, ಮುದ್ದೆ ರೆಡಿಯಾಗಿದೆ. ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಒಂದು ಮುದ್ದೆನ ಕಟ್ಟೋಕ್ಕೆ ಅಂತಲೇ ಒಂದು ಮಣೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮುದ್ದೆನ ಟ್ರಾನ್ಸ್ಫರ್ ಮಾಡ್ಕೊಂಡು ಈಗ ರೌಂಡಾಗಿ ಮುದ್ದೆ ಕಟ್ಟಬೇಕು. ಇದಕ್ಕೆ ಯಾವುದೇ ತುಪ್ಪ ಎಣ್ಣೆ ಏನೂ ಮಿಕ್ಸ್ ಮಾಡಿಲ್ಲ ನಾನು. ಹೆಲ್ದಿಯಾಗಿ ಮುದ್ದೆ ಮಾಡೋದಂದರೆ ಹೀಗೇನೆ, ಯಾವುದೇ ತುಪ್ಪ ಬೆಣ್ಣೆ ಏನೂ ಹಾಕಬಾರ್ದು. ನೋಡಿ, ಇವಾಗ ಮುದ್ದೆ ರೆಡಿಯಾಗಿದೆ. ನೀಟಾಗಿ ಶೇಪ್ ಬರಬೇಕು ಈ ಥರ. ಮುದ್ದೆ ಈ ಥರ ಮಾಡಿದರೆ ನೋಡಿ ಸಾಫ್ಟಾಗಿರುತ್ತೆ. ನೀಟಾಗಿ ನಾವು ಹೊಂದಿಸ್ಕೊಳ್ಳೋದ್ರಲ್ಲೇ ಇರೋದು ಮುದ್ದೆ ಮಾಡೋದು. ಇವಾಗ ಮೊಳಕೆ ಕಾಳಿನ ಸಾಂಬಾರು ಜೊತೆ ಮುದ್ದೆ ಸೂಪರ್ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಂತೂ ಹೆಲ್ದಿ ಫುಡ್ ಅಂದರೆ ಇದೇನೇ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ನನಗೆ ದಯವಿಟ್ಟು ಕಮೆಂಟ್ ಮುಖಾಂತರ ಹೇಳಿ. ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮುಖಾಂತರ ನನಗೆ ಈ ರೆಸಿಪಿ ಹೇಗಿತ್ತು ಅಂತ ದಯವಿಟ್ಟು ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.